Most respected Ravi Kumar Raju sir, the president of today's program, respected principal ma'am, dear parents, guests, children and all well-wishers. ಎಲ್ರಿಗೂ ನಮಸ್ಕಾರ. ಎರಡೂ ಆಗ್ತಾ ಇತ್ತಲ್ಲ, ಇಂಗ್ಲೀಷಲ್ಲಿ ಕನ್ನಡದಲ್ಲಿ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಶುರು ಮಾಡಿ ಕನ್ನಡಕ್ಕೆ ಹೋಗೋಣ ಅಂತ. ಇದೊಂದು ಶಾಲೆ. ಶಾಲೆ ಅಂದರೆ ಕಟ್ಟಡ ಅಲ್ಲ. ಕಟ್ಟಡ ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಕೃಷ್ಣ ಸಂದೀಪನಿ ಆಶ್ರಮಕ್ಕೆ ಹೋದಂತ ಕಲಿಯೋದಕ್ಕೆ. ಲೈಟ್ ಇರಲಪ್ಪ, ಲೈಟ್ ಇರಲಿ, ಲೈಟ್ ತೆಗಿಬೇಡಿ ಅದನ್ನು, ಐ ವಾಂಟ್ ದ ಲೈಟ್ ದೇರ್. ನಾವು ಮೇಷ್ಟ್ರಿಗೆ ಮುಂದೆ ಕಾಣಿಸ್ದೇ ಹೋದರೆ ಮಾತಾಡೋಕ್ಕಾಗಲ್ಲ, ನಮಗೆ ಕಾಣಿಸ್ಬೇಕಲ್ಲ ಯಾರಿಗೆ ಮಾತಾಡ್ತಿದ್ದೀವಿ ಅಂತ. ಸಂದೀಪನಿ ಹೋದ, ಆಶ್ರಮ ಇತ್ತು ಅಂತ ಕೇಳಿದ್ವಿ. ಆ ಬಿಲ್ಡಿಂಗ್ ಎಲ್ಲಿದೆಯೋ ಗೊತ್ತಿಲ್ಲ. ಆ ಬಿಲ್ಡಿಂಗಲ್ಲಿ ರಾಮ ಕಲ್ತದ್ದು ಮಾತ್ರ ಇವತ್ತಿಗೂ ಉಳ್ಕೊಂಡಿದೆ ನಮ್ಮ ತಲೆಯಲ್ಲಿ, 9600 ವರ್ಷಗಳಿಂದ ಉಳ್ಕೊಂಡಿದೆ. ಕೃಷ್ಣ ಹೋದ ಸಂದೀಪನಿ ಕಡೆ, ರಾಮ ವಶಿಷ್ಠರ ಕಡೆ ಕಲ್ತ. ಆ ಕಟ್ಟಡ ಯಾರಿಗೂ ಗೊತ್ತಿಲ್ಲ. ಅದರಿಂದ ಕಟ್ಟಡ ಬೇಕು, ಪಾಠ ಮಾಡೋದಕ್ಕೆ ಬೇಕು. ಆ ಕಟ್ಟಡದ ಒಳಗೆ ಏನಾಗ್ತದೆ ಅನ್ನೋದು ಭಾಳ ಮುಖ್ಯ ಇದೆ. ನಾನು ಜಾಸ್ತಿ ಮಾತಾಡಲ್ಲ, ನೀವು ಮಕ್ಕಳ ಕಾರ್ಯಕ್ರಮ ನೋಡೋಕೆ ಬಂದಿರ್ತೀರಿ. ಆದರೆ ಒಂದು 2 ಮಾತು ಹೇಳಬೇಕು ನಾನು ನಿಮಗೆ. 50 ವರ್ಷಗಳ ಹಿಂದೆ ಭಾಳ ಅಭಿಮಾನದಿಂದ ಮಾತಾಡ್ತಿದ್ವಿ ನಾವೆಲ್ಲರೂ. ಭಾರತದ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಎಷ್ಟೊಂದು ದಾಳಿಗಳಾದರೂ ಉಳ್ಕೊಂಡಿದೆ ನಮ್ಮ ಭಾರತ ಸತ್ವ ಅಂತ ಅಲ್ವಾ. ಹೂಣರು ಬಂದರು, ಕುಶಾಣರು ಬಂದರು, ಅರಬರು ಬಂದರು, ಯಾರ್ಯಾರು ಬಂದರು, ಆದರೆ ನಮ್ಮ ಸಂಸ್ಕೃತಿ ಅಲಗದೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅಷ್ಟು ಗಟ್ಟಿ ನಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ವಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗೆ ಇವತ್ತಿಲ್ಲ. ಯಾಕೆ ಗೊತ್ತಾ? ನನ್ನ ಜೊತೆಗೆ ಯಾರಾದರೂ ಯುದ್ಧ ಮಾಡೋಕ್ಕೆ ಬಂದರೆ ವೈರಿಗಳು ಕಾಣಿಸ್ತಾರೆ. ವೈರಿಗಳಿಗೆ ನಾನು ಹೊಡೆದಾಡ್ಬೋದು, ಯುದ್ಧ ಮಾಡ್ಬೋದು. ವೈರಿಗಳು ಕಾಣಿಸ್ತಾ ಇದ್ದರೆ ಯುದ್ಧ ಮಾಡ್ಬೋದಪ್ಪ. ಕಾಣಿಸ್ದೆ ಹೋದರೆ ಏನು ಯುದ್ಧ ಮಾಡ್ತೀನಿ? ಮೊದಲು ನಮ್ಮ ವೈರಿಗಳು ನಮ್ಮ ಗಡಿ ಆಚೆಗಿದ್ದರು. ನಮ್ಮ ಭಾರತದ ಗಡಿ ಆಚೆಗಿದ್ದಾಗ ಯುದ್ಧ ಮಾಡ್ತಿದ್ವಿ. ಈಗ ನಮ್ಮ ವೈರಿಗಳು ಎಲ್ಲಿದ್ದಾರೆ ಗೊತ್ತಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಮೊಬೈಲಲ್ಲಿ, ನಿಮ್ಮ ಟಿ ವಿಯಲ್ಲಿ ಕೂತಿದ್ದಾರೆ. ಅಲ್ಲಿಂದ ಶುರು ಆಗ್ತಾ ಇದೆ. ಈಗ ಸತ್ಯನಾರಾಯಣ ಪೂಜೆ ಆಗ್ತಾಯಿದೆ, ನಮಸ್ಕಾರ ಮಾಡಬಾರೋ ಅಂತ ನಿಮ್ಮ ಮಗನ ಕರೆದ್ರೆ ಅಲ್ಲಿ MTV ನಡೀತಾ ಇದೆ. ಯಾವುದು ಎಳಿತದೆ ಅವನ್ನ? ನಾನು ಇದು ಭಾಳ ಹೆದರಿಕೆಯಿಂದ ಹೇಳ್ತಾ ಇದ್ದೀನಿ ಮೇಷ್ಟ್ರಾಗಿ. ನಾನು 50 ವರ್ಷ ಮೇಷ್ಟ್ರ ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ಹೆದರಿಕೆ ಬಂದಿದೆ ನನಗೀಗ. ವಿದ್ಯೆ ಅನ್ನೋದು ಇನ್ಫಾರ್ಮೇಷನ್ ಆಗಿದೆ ಇವತ್ತು. ಮಾರ್ಕ್ಸ್ ಕಾರ್ಡ್ ನೋಡ್ತಿದ್ದೀವಿ, 95% ಮಾರ್ಕ್ಸ್ ಬಂದರೆ ಒಳ್ಳೆ ಹುಡುಗ, ಬರ್ತಿದ್ದಾರೆ ಶಾಲೆ ಚೆನ್ನಾಗಿಲ್ಲ. ಮಾರ್ಕ್ಸಿಂದ ಗುರುಸೋದಲ್ಲ. ಆ ಮಗು ಶಾಲೆಯಿಂದ ಹೋದಾಗ ಯಾವ ಗುಣಗಳನ್ನು ಕಲ್ಕೊಂಡಿದೆ, ನಾಳೆ ಭಾರತದ ಸಂಸ್ಕೃತಿಗೆ ಸರಿಯಾಗಿ ಬದುಕ್ತದ ಇಲ್ಲ ನೋಡ್ಕೋಬೇಕಾಗ್ತದೆ ನಾವು. ಆ ಸ್ಟ್ಯಾಂಪ್ ಆಫ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು, ಅದು ಉಳಿಸ್ಬೇಕು. ಉಳಿಸೋದು ಹೇಗೆ? ಈಗ ಒಂದು ವಿಚಿತ್ರ ಪರಿಸ್ಥಿತಿ ಬಂದಿದೆ ನಮಗೆ. ನಿಮ್ಮ ಮನೆಯಲ್ಲಿ ಯಾರು 12-13 ವರ್ಷದ ಮಕ್ಕಳಿದ್ದರೆ ನಿಮ್ಗೆ ಗೊತ್ತಾಗತ್ತೆ. ಬಾಗಿಲು ಹಾಕ್ಕೊಂಡು ಕೂತ್ಕೋತಾವೆ ಮಕ್ಕಳು ಒಳಗಡೆ. ಮೊಬೈಲ್ ಇದ್ದರೆ ಸಾಕು, ಟ್ಯಾಬ್ ಇದ್ದರೆ ಒಳ್ಳೆಯದು, ಲ್ಯಾಪ್ಟಾಪ್ ಇದ್ದರೆ ಸ್ಟಿಲ್ ಬೆಸ್ಟ್, TV ಇದ್ದರೆ ಸಾಕು. ಮದುವೆಗೆ ಕರೆದ್ರೆ ಬರಲ್ಲ ಮಕ್ಕಳೀಗ, ನೋಡಿದ್ದೀರಾ? ಮದುವೆಗೆ ಬರಲ್ಲ, ಬೋರ್ ಆಗ್ತದೆ ಅಂತಾರೆ. ರೂಮಲ್ಲಿ ಕೂತಿರ್ತಾರೆ, ಗೆಸ್ಟ್ ಬಂದರೆ ಹೊರಗೆ ಬರಲ್ಲ ಅವರು. ಕರೆದ್ರೆ ಒತ್ತಾಯಕ್ಕೆ 1-2 ನಿಮಿಷ ಮಾತಾಡಿ ಮತ್ತೆ ಒಳಗೆ ಹೋಗ್ತಾರೆ. ಯಾವ ಮಕ್ಕಳು ನಿರ್ಜೀವ ವಸ್ತುಗಳಾದಂಥ ಮೊಬೈಲು, ಲ್ಯಾಪ್ಟಾಪ್ ಜೊತೆಗೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋತಾರೋ, ಆಗ ಜೀವಂತಿರೋ ವ್ಯಕ್ತಿಗಳ ಜೊತೆ ಸಂಬಂಧ ಅಳ್ಳಕ್ಕಾಗ್ತಾ ಹೋಗುತ್ತೆ, ಅಶಕ್ತ ಆಗ್ತಾ ಹೋಗುತ್ತೆ. ನಾನು ಕಡೆ ತಮಾಷೆ ಮಾಡಿ ಹೇಳಿದ್ದೆ, ಹಿಂದಕ್ಕೆ ಸಿನಿಮಾ ಆಗ್ತಿತ್ತು, ಬಂಗಾರದ ಮನುಷ್ಯ ಅಂತ. ಸಿನಿಮಾ ನೋಡಿದಾಗ 1 ವರ್ಷ ನಡೆದಂಥದ್ದು ಅದ್ಭುತ. 1 ವರ್ಷ, 2 ವರ್ಷ, 3 ವರ್ಷ ನಡೀತಿತ್ತು. ಈ ಯಾವ ಸಿನಿಮಾಗಳು ಹಾಗೆ ಅನ್ನಲ್ಲ, ಸಂಭ್ರಮದ 1 ವಾರ. ಈಗ ನಮ್ಮ ಜೀವನಗಳು ಹಾಗೆ ಆಗ್ತಾ ಇದ್ದಾವೆ. ಯಾವಾಗ ನನಗೆ ನಿರ್ಜೀವ ವಸ್ತುಗಳು ಪ್ರಿಯ ಆಗ್ತದೋ, ಜೀವಂತ ವ್ಯಕ್ತಿಗಳು ದೂರ ಆಗ್ತಾರೆ. ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, ಗಂಡ ಬೇಕಾಗಿಲ್ಲ, ಹೆಂಡತಿ ಬೇಕಾಗಿಲ್ಲ. ಮದುವೆಗಳಿಗೆ ಗಟ್ಟಿಯಾಗಿ ಉಳ್ಕೊಂಡ್ರೆ ಸಾಕು. ಪೂರ 5 ವರ್ಷ ಚೆನ್ನಾಗಿ ಬದುಕಿದ್ದೀವಿ ಸರ್ ಅಂದರೆ ಅಚೀವ್ಮೆಂಟ್ ಆಗಿದೆ ಈಗ. ಅದು ಯಾಕಾಗತ್ತೆ ಗೊತ್ತಾ? ನಾವು ನಿರ್ಜೀವ ವಸ್ತುಗಳ ಜೊತೆ ಜಾಸ್ತಿ ಇಟ್ಕೊಂಡಿದ್ದೀವಿ. ನಾನು ಎಷ್ಟೋ ಜನ ಪಾಲಕರು ಹೇಳ್ತಾರೆ, ಸರ್ ಮೊಬೈಲ್ ಬಿಡೋಲ್ಲ ಸರ್, ಏನು ಮಾಡೋದು, ನಾನು ಬಿಡಿಸೋದು ಹೇಗೆ ಅವನ್ನ ಅಂತ. ನಾ ಕೇಳೋ ಪ್ರಶ್ನೆ, ಕೊಟ್ಟರೆ ಯಾರು ಮೊಬೈಲ್ ಅವನಿಗೆ? ನಾವೇ ತಾನೇ ಕೊಟ್ಟದ್ದು ಮೊಬೈಲು. ಸಂಭ್ರಮ ಪಟ್ಟಿದ್ವಿ. ನಮ್ಮ ಮಗಳು ನೋಡಿ, 2 ವರ್ಷ ಹುಡುಗಿ, ಮೊಬೈಲ್ ಕೊಡ್ತಾ ಟಕ್ಕಂತ ಹೋಗಿ ಯೂಟ್ಯೂಬ್ ನೋಡ್ತಾಳೆ. ಆಕೆನೇ ಸಂಭ್ರಮ ಪಟ್ಟಿರಲಿಲ್ಲ.
ಆ ಸಂಭ್ರಮ ಮುಂದೆ ಹೋಗಿದೆ. ಮಗುಗೆ ಮೊಬೈಲ್ ಜಾಸ್ತಿ ಬೇಕಾಯಿತು, ನೀವು ಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಈ ಶಾಲೆ ಹೆಸರು ವಿದ್ಯಾ ಸಂಸ್ಕೃತಿ ಅಂತ ಇದೆ. ಅದು ಅನ್ವರ್ಥಕ ನಾಮ ಆಗಬೇಕದು, ಬರೀ ಶಾಲೆ ಹೆಸರಲ್ಲ. ವಿದ್ಯೆಯನ್ನು ಕೊಡ್ತೀವಿ, ಅದ್ರ ಜೊತೆ ಸಂಸ್ಕೃತಿ ಕೊಡಬೇಕಾಗತ್ತೆ. ಸಂಸ್ಕೃತಿಯನ್ನು ಹ್ಯಾಕೆ ಕೊಡಬೇಕು, ನಡೆ ತೋರಿಸ್ಬೇಕಾಗತ್ತೆ. ನಾನು ಈ ವರ್ಷ ಹೇಳ್ತಾ ಇದ್ದೆ, ನಾವು 6:10 ಶುರು ಮಾಡಿದ್ವಿ ಕಾರ್ಯಕ್ರಮ. ಮುಂದಿನ ವರ್ಷ 6 ಗಂಟೆಗೆ ಶುರು ಆಗ್ತದೆ. 6 ಗಂಟೆ 1 ನಿಮಿಷ ಅಲ್ಲ. ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕಾದ್ರೆ ಹಾಗೆ ಕಲಿಸ್ಬೇಕು ನಾವು. ನಾನು ಹೇಳ್ತಿದ್ದೆ, ನಾನು ಪ್ರಾಮಾಣಿಕನಾಗಿದ್ದರೆ ನನ್ನ ಮಕ್ಕಳು ಪ್ರಾಮಾಣಿಕರಾಗ್ತಾರೆ. ಮೇಷ್ಟ್ರು ಪ್ರೀತಿಯಿಂದ ನಡ್ಕೊಂಡ್ರೆ ಮಕ್ಕಳು ಪ್ರೀತಿಯಿಂದ ನಡ್ಕೋತಾರೆ. ಈ ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗತ್ತೆ. ಅದಕ್ಕೊಂದು ಹಠ ಹಿಡಿದಿದ್ದೀವಿ, ನೋಡೋಣ. ನಿಮ್ಮೆಲ್ಲರೂ ಸಹಕಾರ ಬೇಕು ನನಗೆ. ಸಂಸ್ಕೃತಿಯನ್ನು ಕೊಡಬೇಕಿಲ್ಲಿ ನಾವು. ನನ್ನ ದೇಶದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅದೆಂಥ ಸಂಸ್ಕೃತಿ ಸರ್? ಅದಕ್ಕೆ ನನಗೆ ತುಂಬ ಖುಷಿಯಾಗೋದು, ಪದ್ಮಿನಿ ಓಕ್ ಅವ್ರು ಬಂದಿದ್ದಾರೆ. ಪದ್ಮಿನಿ ಓಕ್ ಅವ್ರು ಬಂದಿದ್ದಾರೆ, ನಾನು ತುಂಬ ಬೇಕಾದವರು, ಬಹುದೊಡ್ಡ ಸಂಗೀತಗಾರ್ತಿ ಅವರು. ಅವ್ರು ಇಡೀ ವರ್ಷ ನಮ್ಮ ಜೊತೆಗೆ ಬಂದು ಮಕ್ಕಳಿಗೆ ದೇಶಭಕ್ತಿ ಹಾಡುಗಳನ್ನು ಕಲಿಸ್ತಾರೆ. ಈ ಕಳೆದ ಒಂದು 8-9 ದಿವಸದಲ್ಲಿ ಅವರು ಮಕ್ಕಳನ್ನ ಹ್ಯಾಕೆ ತಯಾರು ಮಾಡಿದ್ದಾರೆ ನೋಡ್ತೀರಿ ನೀವೀಗ. ದೇಶಭಕ್ತಿ ಗೀತೆಗಳನ್ನು ಹಾಡ್ತಾರೆ ಮಕ್ಕಳು. ನನಗೇನೇ ಗೊತ್ತಾ, ದೇಶಭಕ್ತಿಯನ್ನು ಜೋರಾಗಿ ಹಾಡಿದಾಗ ನನಗೆ ಗೊತ್ತಿಲ್ಲದಂಗೆ ದೇಶಭಕ್ತಿ ಅವತರಣ ಆಗುತ್ತೆ ನನ್ನೊಳಗೆ. ನನ್ನ ತಂದೆ ತಾಯಿ ಬಗ್ಗೆ ನನಗೆ ಪ್ರೀತಿ ಇಲ್ಲ, ನನ್ನ ಭಾಷೆ ಬಗ್ಗೆ ಪ್ರೀತಿ ಇಲ್ಲ, ನನ್ನ ದೇಶದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ನಾನು ಶಿಕ್ಷಣ ಪಡ್ಕೊಂಡದ್ದು ವ್ಯರ್ಥ ಅನಿಸ್ಬಿಡ್ತು. ಅದಕ್ಕೆ ಅವನು ಅಷ್ಟು ಬೆಳೆಸ್ಬೇಕು ನಾವಿಲ್ಲಿ. ಮಕ್ಕಳಿಗೆ ಒತ್ತಿ ಹೇಳಬೇಕು, ನಿನ್ನ ನಡತೆಯಿಂದ ನಿನ್ನ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನೀನು ಉದ್ಧಾರ ಆಗೋಲ್ಲ. ತಾಯಿ ಮನಸ್ಸು ನೋವು ಆಗಲಾರ್ದಂಗೆ ಬದುಕಬೇಕು, ಮೊದಲು ಕಲಿಸ್ಬೇಕಾದದ್ದು ನಾವು ಅದನ್ನು. ಇದು ಎಲ್ಲವನ್ನೂ ಮಾಡೋಣ, ಅದಕ್ಕೆ ತಮ್ಮ ಸಹಕಾರ ಬೇಕಾಗತ್ತೆ. ನಾನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು. ಮುಂದಿನ ವರ್ಷ ನಾವು ಸಿಕ್ಕಾಗ ನೀವು ಹೇಳಬೇಕು ನನಗೆ, ಮಾರ್ಕ್ಸ್ ಕಾರ್ಡ್, ನಮ್ಮ ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕು ನೀವು ನಮಗೆ. ನೀವು ಹಿಂಗೆ ಹೇಳಿದ್ರಿ ಸ್ವಾಮಿ, ಏನು ಮಾಡಿದ್ದೀರಿ ಅಂತ ಕೇಳಬೇಕು ನಮಗೆ. ಆ ಮಾಡೋದ ಕಡೆಗೆ ನಾವು ಗಟ್ಟಿಯಾಗಿ ವಿಚಾರ ಮಾಡಿದ್ದೀವಿ. ಹಠ ಹಿಡಿದು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು. ನಾಳೆ ಆ ಮಗು ರಾಷ್ಟ್ರವನ್ನು ಆಳಬಹುದು, ಪ್ರಪಂಚಕ್ಕೆ ಮಾದರಿ ಆಗ್ಬೋದು, ಅಥವಾ ದೇಶದ್ರೋಹಿ ಆಗ್ಬೋದು. ಅದು ಆಗಲಾರದೆ ದೇಶ ಪ್ರೇಮಿ ಹಾಗೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಅದಕ್ಕೆ ಏನೇನು ಬೇಕೋ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ, ತಮ್ಮೆಲ್ಲರ ಸಹಕಾರ. ಅದಕ್ಕೆ ಅಶ್ವತ್ಥನಾರಾಯಣ ಅವ್ರು ಹೇಳಿದೆ, ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಯಪ್ಪ ಇದು, ನಿಮ್ಮ ಸಹಕಾರ ಬೇಕು ನನಗೆ. ನಾನು ಸಾಮಾನ್ಯವಾಗಿ ಜನಪ್ರತಿನಿಧಿ ಮಾತಾಡ್ತೀನಿ, ಸಹಕಾರ ಏನು ಅಂದರೆ ತೊಂದರೆ ಕೊಡಬೇಡಿ, ಅನುಕೂಲ ಮಾಡಿಕೊಡಿ ಅಷ್ಟೇ. ಎರಡೂ ಇರ್ತದೆ ಅವ್ರಿಗೆ, ಶಾಪಾದಪಿ ಶರಾದಪಿ ಎರಡೂ ಇರ್ತದೆ. ಅದಕ್ಕೆ ನಾನು ತೊಂದರೆ ಕೊಡದೆ ಸಹಕಾರ ಮಾಡಿ ಪ್ರಾಮಾಣಿಕವಾಗಿ ಮಾಡ್ತೀವಿ. ತಪ್ಪಿದ್ರೆ ಕಿವಿ ಹಿಡೀರಿ, ನಮ್ಮದು ಇದು ಮಾಡಿಲ್ಲ, ಸರಿ ಮಾಡಿಲ್ಲ ಅಂತ ಹೇಳಿ. ಆ ಮಾಡೋ ಕೆಲಸ ನಾವು ಪ್ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಬರುವ ದಿವಸಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಆಗುವಂಥ ಬದಲಾವಣೆಯನ್ನು ದಯವಿಟ್ಟು ಗಮನಿಸ್ಬೇಕು. ನೀವು ಗಮನಿಸಿ ಆದಾಗ ಸ್ಕೂಲಿಗೆ ಬನ್ನಿ, ಹೆಡ್ ಮಿಸ್ಟ್ರೆಸ್ಗೆ ಭೇಟಿಯಾಗಿ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಎಲ್ಲ ಕೇಳ್ತಾ ಇರ್ತೀನಿ, ಕೊಳಕ್ಕೆ ಬಟ್ಟೆ ಕೊಟ್ಟರೆ ಅವರು ಒಗೆದು ಇಸ್ತ್ರಿ ಮಾಡಿ ಕೊಟ್ಬಿಡ್ತಾರೆ. ಹಂಗೆ ಮಾಡೋಕ್ಕಾಗಲ್ಲ. ನಾವು ನೀವಿಬ್ಬರು ಸೇರಿ ಮಾಡಬೇಕಾದಂಥದ್ದು ಆ ಮಗುವಿನ ಬೆಳವಣಿಗೆ ಕೆಲಸ. ಅದಕ್ಕೆ ದಯವಿಟ್ಟು ಆಗಾಗ ಶಾಲೆಗೆ ಬಂದು ಪ್ರಿನ್ಸಿಪಾಲ್ ಭೇಟಿಯಾಗಿ, ಕ್ಲಾಸ್ ಟೀಚರ್ ಭೇಟಿಯಾಗಿ, ಹೇಗೆ ಓದ್ತದೆ ಹುಡುಗ ಹೇಗೆ ಓದ್ತಾನೆ ಅಂತ ಕೇಳ್ಕೊಂಡಾಗ ನಮಗೂ ಒಂದು ಧೈರ್ಯ ಬರುತ್ತೆ. ಇಬ್ಬರು ಸೇರಿ ಇದೊಂದು ರಥ, ಶಿಕ್ಷಣದ ರಥ, ಇಬ್ಬರು ಕೂಡ ಎಳೆಯೋಣಂತೆ. ಆಗ್ಬೋದಾ? ನಮಸ್ಕಾರ.